ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ನಾನು ಬೀಡ್ಸ್ ಹಾಕಿ ಬೇಬಿ ಕುಚ್ಚು ಹಾಕೋದು ತೋರಿಸ್ತಾ ಇದ್ದೀನಿ ಕ್ರೋಶಾದಲ್ಲಿ. ತುಂಬಾ ಬೀಡ್ಸು ತುಂಬ ಲುಕ್ಕಾಗಿದೆ. ಇದರಿಂದ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇವಾಗ ನಾನು 6 ಎಳೆ ಥ್ರೆಡನ್ನು ಅಂದರೆ ಆಪೋಸಿಟ್ ಕಲರ್ನ ತೊಗೊಂಡಿದ್ದೀನಿ. ಸೀರೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿದೆ. ನಾನು ಅದು ಅರ್ಗುನ್ನ ಜಿಗ್ಜಾಗ್ ಮಾಡಿಲ್ಲ, ಮಾಮೂಲಿ ಸ್ಟಿಚಿಂಗ್ ಮಾಡಿರೋದು. ಅದಕ್ಕೇ ನಾನು ಇವಾಗ ಈ ರೀತಿ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಮಾಮೂಲಿ ಬೇಬಿ ಕುಚ್ಚು ಹಾಕೋತಾ ಇರ್ತೀವಲ್ವ, ಈ ಥರ ರೌಂಡು ಬೀಡಲ್ಲಿ ಹಾಕಿದ್ರೆ ಎಷ್ಟು ಲುಕ್ಕಾಗಿ ಬರುತ್ತೆ ಗೊತ್ತಾ. ಫಸ್ಟಿಗೆ ಇವಾಗ ನಾನು 6 ಎಳೆ ಥ್ರೆಡ್ ಸುತ್ಕೊಂಡಿದ್ದೀನಲ್ಲ, ಅದನ್ನು ಬಟ್ಟೆಗೆ 2 ಟೈಮು ಲಾಕ್ ಮಾಡ್ಕೋಬೇಕು. ಹಿಂದಗಡೆ ಫಸ್ಟು ನಾವು ನಾಟನ್ನು ಸಖತ್ತು ದಪ್ಪಗೆ ಸ್ವಲ್ಪ ನಾಟ್ ಹಾಕ್ಕೊಂಡಿರಬೇಕು. ಆಮೇಲೆ ನಾವು ಸೀರೆಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. 2 ಟೈಮ್ ಲಾಕ್ ಮಾಡಿಕೊಂಡು 5 ಚೈನ್ ಹಾಕ್ಕೊಂಡು ನಾನು ದಾರಾನ ಮೇಲೆತ್ತಿ ಒಂದು ರೌಂಡ್ ಬೀಡ್ ತೊಗೊಂಡಿದ್ದೀನಿ ನೋಡಿ. ಈ ಥರ ಬೀಡು ತುಂಬಾ ಲುಕ್ಕಾಗಿ ಕಾಣಿಸುತ್ತೆ. ಇವಾಗ ಬೀಡನ್ನು ಹಾಕಿ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸೀರೆಗೆ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ 5 ಚೈನು, ಅಂದರೆ ನಿಮಗೆ 5 ಚೈನ್ ಬೇಕು ಅಂದರೆ 5 ಚೈನ್ ಹಾಕ್ಕೊಳ್ಳಿ. ಇವಾಗ ನೋಡಿ 5 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ನ ಮೇಲೆ ಎಳ್ಕೋಬೇಕು. ಅಂದರೆ ನಾನು ಅರ್ಗು ಅಂಚು ಹೊಲ್ದಿಲ್ವಲ್ಲ, ಹೊಲ್ದಿದೆಯಲ್ಲ, ಹಾಗಾಗಿ ಆ ಥರ ಸ್ವಲ್ಪ ಬೀಡ್ಸು ಒಂದು ಸ್ವಲ್ಪ ಟರ್ನ್ ಆಗುತ್ತೆ. ಬಟ್ ಜಿಗ್ಜಾಗ್ ಮಾಡಿದ್ರೆ ಕರೆಕ್ಟಾಗಿ ಕೂರುತ್ತೆ, ಏನಿಲ್ಲ. ಇದರಲ್ಲೂ ಇದೇ ರೀತಿ ನಾವು ನೀಟಾಗಿ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಮತ್ತೆ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ. ನಿಮಗೆ ಗ್ಯಾಪು ಜಾಸ್ತಿ ಆಯಿತು ಅಂತ ಅನಿಸಿದ್ರೆ ನೀವು 3 ಚೈನು ಅಥವಾ 4 ಚೈನ್ ಬೇಕಾದರೂ ಸೆಂಟ್ರಲ್ಲಿ ಹಾಕ್ಕೋಬೋದು. ಮತ್ತು ಕುಚ್ಚು ಜಾಸ್ತಿ ದಪ್ಪ ಬೇಕು ಅಂತಂದರೆ ಈ ಥರ 5 ಚೈನ್ ಹಾಕ್ಕೊಂಡು ನಾವು 180 ಎಳೆ 200 ಎಳೆ ಸುತ್ತಕೊಂಡು ನೀವು ಕುಚ್ಚನ್ನ ಹಾಕ್ಕೋಬೋದು. ಡೈರೆಕ್ಟು ಸ್ಯಾರಿಗೆ ಹಾಕ್ತೀನಿ ಅಂದರೆ ದಪ್ಪ ಕುಚ್ಚು ಬರಲ್ಲ. ಈ ರೀತಿ ನೀವು ಹಾಕ್ಕೊಂಡ್ರೆ ಎಷ್ಟು ದಪ್ಪ ಕುಚ್ಚು ಬೇಕಾದರೂ ನೀವು ಹಾಕ್ಕೋಬೋದು. ಹಾಗಾಗಿ ನಾನು ಈ ಥರ ಡಿಫ್ರೆಂಟಾಗಿರಲಿ ಸ್ವಲ್ಪ ಅಂತ ತೋರಿಸ್ತಾ ಇದ್ದೀನಿ. ನಾನು ಹಿಂದಿನ ವಿಡಿಯೋದಲ್ಲಿ ನಮ್ಮದು 2 ಬೀಡ್ಸ್ ಹಾಕಿ ಮಾಮೂಲಿ ಇದೇ ರೀತಿಲಿ ಬೇಬಿ ಕುಚ್ಚು ತೋರಿಸಿದ್ದೀನಿ. ಇದು ಅದೇ ಥರ ಅಂದರೆ ಸಿಂಗಲ್ ಬೀಡ್ಸ್ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಇದು ಅಂದರೆ ಈ ಥರ ಬೀಡ್ಸು ತುಂಬಾ ಲುಕ್ನೆಸ್ ಕೊಡುತ್ತೆ. ಈ ಥರ ಕಾಂಬಿನೇಷನ್ ಸ್ಯಾರಿಗಳಿಗೆ ತುಂಬಾ ಬ್ರೈಡಲಾಗಿ ಕಾಣುತ್ತೆ. ಬೇಬಿ ಕುಚ್ಚ ಬ್ರೈಡಲಾಗಿ ಕಾಣಿಸುತ್ತೆ. ಹಾಗಾಗಿ ಮಾಮೂಲಿ 5 ಚೈನು ಒಂದು ಬೀಡು ಹಾಕಿ ಬೀಡ್ ಲಾಕ್ ಮಾಡಿಕೊಂಡು ನಾವು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊತಾ ಹೋಗಬೇಕು. ಸ್ಯಾರಿ ಪೂರ ಹೀಗೆ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಇನ್ನೂ ಡಿಫ್ರೆಂಟಾಗಿ ಬೇಕು ಅಂದರೆ ಒಂದು 5 ಚೈನ್ ಹಾಕಿ ಮತ್ತು ಒಂದು ಬೀಡ್ಸ್ ಹಾಕಿ ಮತ್ತು 5 ಚೈನ್ ಹಾಕಿ ಮತ್ತು ಬೇರೆ ಒಂದು ಮಾಮೂಲಿ ತುಂಬ ಚಿಕ್ಕ ಬೀಡ್ಸ್ ಬರುತ್ತೆ ನೋಡಿ, ಅದರಲ್ಲಿ ನೀವು ಡಿಸೈನಾಗಿ ಮಾಡ್ಕೋಬೋದು. ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಈ ಥರ ಅಂದರೆ ಬಿಗಿನರ್ಸ್ಗಳಿಗೆ ತುಂಬಾ ಈಸಿ ಇರೋಂಥ ಡಿಸೈನ್ಸ್ ಇವೆಲ್ಲ. ಏನು ಬರೋದೇ ಇಲ್ಲ ಅನ್ನೋರು ಈ ಥರ ಮಾಡ್ಕೋಬೋದು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಬೀಡ್ಸು ಕಲರ್ ಕಾಂಬಿನೇಷನ್ಗೂ ಆ ಬೀಡ್ಸ್ಗೂ ತುಂಬಾ ಲುಕ್ನೆಸ್ ಕೊಡುತ್ತೆ. ಇದೇ ರೀತಿ ಸ್ಯಾರಿ ಪೂರ ಹಾಕ್ಕೊಂಡಿದ್ದೀನಿ. ನಾನು 140 ಎಳೆ ಥ್ರೆಡನ್ನು ಸುತ್ಕೊಂಡಿದ್ದೀನಿ. ಅಂದರೆ ನೀವು ಇದಕ್ಕೆ 5 ಚೈನಿಗೆ ಇನ್ನೂ ತುಂಬಾ 180 ಎಳೆ 200 ಎಳೆ ಬೇಕಾದರೂ ಸುತ್ತಕೊಂಡು ಹಾಕ್ಕೋಬೋದು. ಮಾಮೂಲಿ ನಾರ್ಮಲಾಗಿ ಹಾಕೋ ರೀತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಅಂದರೆ ನೀವು ಅಷ್ಟು ಎಳೆ ಸುತ್ತಕೊಂಡು ನೀವು ಸೂಜಿಗೆ ಪೋಣಿಸ್ಕೊಳೋ ಬದಲು ಈ ರೀತಿ ಗಮ್ ಪೇಸ್ಟ್ ತುದಿಲಿ ಮಾಡಿಕೊಂಡು ಈ ರೀತಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಥ್ರೆಡ್ ವೇಸ್ಟ್ ಆಗೋಲ್ಲ. ಒಂದು ನಿಮಗೆ ತುಂಬಾ ಬಿಗಿನರ್ಸ್ಗಳು ಕಲಿಯೋರ್ಗಂತೂ ತುಂಬ ಈಸಿಯಾಗಿ ಕಲ್ತ್ಕೋಬೋದು. ಮತ್ತು ಐರನ್ ಮಾಡ್ಕೊಂಬಿಡಿ ಥ್ರೆಡ್ನ, ಆವಾಗ ಜಾಸ್ತಿ ಗಂಟು ಆಗೋದಿಲ್ಲ. ಥ್ರೆಡ್ಡೆಲ್ಲನ ತುಂಬಾ ಚೆನ್ನಾಗಿ ಬರುತ್ತೆ, ಶೈನಿಂಗು ಚೆನ್ನಾಗಿರುತ್ತೆ. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ನಮಗೆ ಎಷ್ಟು ಲೆಂತಿ ಬೇಕೋ ಅಷ್ಟಕ್ಕೆ ಮಾಡ್ಕೋಬೋದು ನೋಡಿ. ಈ ರೀತಿ ತುದಿನ ಗಮ್ಮಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಈ ಥರ ಹಿಂಗೆ ಎಳ್ಕೊಂಡು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇಲ್ಲಿ ಲಾಕ್ ಮಾಡಿಕೊಂಡ್ರೆ ಥ್ರೆಡ್ಡು ಗಂಟಾಗಲ್ಲ. ಇವಾಗ ನೋಡಿ ನೀಟಾಗಿ ಥ್ರೆಡ್ಡೆಲ್ಲ ಒಂದು ಸಮ ಮಾಡಿಕೊಂಡು ನೀಡಲ್ನ ಸೆಂಟ್ರಿಗೆ ಹಾಕಿ
ಮತ್ತು ಅದು ಹಿಂದಗಡೆ ಕಟ್ಟಾಗಿರೋ ಥ್ರೆಡ್ಡನ್ನ ನಾವು ಎಡಗೈಲಿ ಬೆರಳಲ್ಲಿ ಇಟ್ಕೋಬೇಕು. ಮತ್ತು ಆ ನೀಡಲ್ನ ಈ ಸೈಡ್ ಇಟ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಒಂದ್ರ ಮೇಲೆ ಅಂದರೆ 2 ಟೈಮ್ ಲಾಕ್ ಮಾಡ್ಕೊಳ್ಳಿ ಸಾಕು. ತುಂಬಾ ನೀಟಾಗಿ ಬರುತ್ತೆ. ಮತ್ತು ಹಿಂದಗಡೆ ಒಂದು ಹಾಫು ಗೋಲ್ಡ್ಗೆ ನೀವು ನೀಡಲ್ನ ತೆಗಿಬೇಕು. ಮತ್ತು ಮೇಲ್ಗಡೆಯಿಂದ ಫುಲ್ ಗೋಲ್ಡು ಒಳಗಡೆ ಹಾಕಿ ಹಿಂಗೆ ತೆಗೆದ್ರೆ ನೋಡಿ 2 ಎಳೆ 4 ಎಳೆ ನಮಗೆ ಗೋಲ್ಡ್ ಕಲರೂ ಬರುತ್ತೆ. ಮತ್ತು ತುಂಬ ಡಿಫ್ರೆಂಟಾಗಿ ಒಂದು ಲುಕ್ನೆಸ್ಸು ಅಂದರೆ ಪ್ಲೈನ್ ಕಲರ್ಗಳು ಇರುತ್ತಲ್ವ, ಅದಕ್ಕೆ ಗೋಲ್ಡ್ ಕಲರ್ ಮಿಕ್ಸಲ್ಲಿದ್ದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನಿಮಗೆ ಈ ಥರ ಕಾಂಬಿನೇಷನ್ ಇದ್ದಾಗ 2 ಕಲರ್ ಅದು 2 ಕಲರ್ ಇದು ಹಾಕ್ಕೋಬೋದು. ನಾನು ಮುಂಚೆ ತೋರಿಸಿರೋ ಇದರಲ್ಲಿ 4 ಕಲರ್ ಬೇರೆ 4 ಕಲರು ಬೇರೆ ಆ ಥರ ತೋರಿಸಿದ್ದೀನಿ. ಈ ಥರನೂ ಮಾಡ್ಕೋಬೋದು. ಅಂದರೆ ನಿಮ್ಮ ಕ್ರಿಯೇಟಿವಿಟಿ ತಕ್ಕನಾಗೆ ನೀವು ಮಾಡ್ಕೋಬೋದು. ನಿಮ್ಮ ಸ್ಯಾರಿ ಲುಕ್ನೆಸ್ಗೆ ನಿಮ್ಗೆ ಯಾವ ರೀತಿ ಬೇಕೋ ಆ ಥರ ಮಾಡ್ಕೋಬೋದು. ನಾನಿಲ್ಲಿ ಕಸ್ಟಮರು ಈ ರೀತಿ ಬೇಕು ಅಂತ ಹೇಳಿದರು, ಹಾಗಾಗಿ ನಾನು 2 ಬಿಡ್ಸ್, ಯಾಕೆಂದರೆ ನಾವು ಸೆಂಟ್ರಲ್ಲಿ ಬೀಡ್ಸ್ ಹಾಕಿರೋದ್ರಿಂದ ಈ ರೀತಿ 2 ಅಂದರೆ ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಹಾಗಾಗಿ ನಾನು 2 ಇದು ಕಟ್ತಾಯಿದ್ದೀನಿ. ನಿಮಗೆ ಬೀಡ್ಸ್ ಬೇಡ ಅಂತ ಅನ್ನೋರು ಕಂಟಿನ್ಯೂ ಒಂದು 4 ಕಲ್ಲರು 1 ಕಲ್ಲರು 4 ಕಲ್ಲರು 1 ಕಲರ್ ಆ ರೀತಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬರೀ ಬೇಬಿ ಕುಚ್ಚು ಕೇಳ್ತಾರಲ್ವ ಬೀಡ್ಸ್ ಬೇಡ ಅಂತ ಅನ್ನೋರು, ಆ ಥರ ಅನ್ನೋರಿಗೆ ಆ ರೀತಿ ಮಾಡಿಕೊಟ್ರೆ ಮತ್ತು ನೀವು ಎಂಥ ಕಮ್ಮಿ ಕ್ವಾಲಿಟಿ ಸ್ಯಾರಿಗಳ್ಗೂ ಆ ರೀತಿ ಸೀರೆ ಬೇಬಿ ಕುಚ್ಚು ಕಟ್ಬಿಟ್ರೆ ತುಂಬಾ ಲುಕ್ ಬರುತ್ತೆ. ಅದು ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಇದು ಅಷ್ಟೇ ನೋಡಿ, ಗೋಲ್ಡ್ ಇದೆ ಮತ್ತು ಪಿಂಕು, ಅಂದರೆ ಇದು ಒಂಥರ ರಾಮ ಗ್ರೀನಲ್ಲಿ ಲೈಟ್ ಗ್ರೀನ್ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾನು 2 ಇದು ಆ ರೀತಿ ನೋಡಿ ಈ ಥರ ಕಟ್ಟಿದ್ರೆ ಎಷ್ಟು ಲುಕ್ನೆಸ್ ಆಗಿ, ಯಾಕೆಂದರೆ ಇದು ಸ್ವಲ್ಪ ಲೈಟ್ ಇದೆ, ಅದು ಡಾರ್ಕ್ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ ನೋಡಿ. ಯಾರ್ಯಾರು ಹಾಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿಕೊಂಡು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.